ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಪಶ್ಚಿಮ ಬಂಗಾಳದಲ್ಲಿ ಬಹಳ ದೊಡ್ಡದಾದಂಥ ಬೆಳವಣಿಗೆ ಆಗಿದೆ. ಏನದು? ಕಲ್ಕತ್ತಾ ಹೈಕೋರ್ಟು ಮಮತಾ ಬೇಗಂ ಅವರಿಗೆ ಒಂದು ದೊಡ್ಡದಾದಂಥ ಚಾಟಿ ಏಟನ್ನು ಬೀಸಿದೆ. ತನ್ಮೂಲಕ ಈಕೆಯ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಏನಿದೆಯಲ್ಲ ಅದಕ್ಕೆ ಪೂರ್ಣ ವಿರಾಮ ಹಾಕುವಂಥ ಒಂದು ದೊಡ್ಡದಾದಂಥ ಬೆಳವಣಿಗೆ ಉಂಟಾಗಿದೆ. ಏನದು ವಿಷಯ? ನಿಮಗೆ ಗೊತ್ತು, 55 ದಿನಗಳಿಂದ ಪರಾರಿಯಾಗಿದ್ದ ಶೇಖ್ ಶಹಜಹಾನ್. ಯಾವಾಗ ಕೋರ್ಟು ಯಾರು ಬೇಕಾದರೂ ಈತನನ್ನು ಬಂಧಿಸಬಹುದು, ಕೇಂದ್ರ ತನಿಖಾ ದಳಗಳು ಬಂಧಿಸಬಹುದು ಅಂತ ಹೇಳಲಾಯಿತೋ ಆವಾಗ ಈತ ರಾಜಾರೋಷವಾಗಿ ಹೊರಗಡೆ ಬರ್ತಾನೆ. ಯಾವ ರೀತಿ ಬರ್ತಾನೆ ಅಂದರೆ, ಈತನ ಬಾಡಿ ಗೆಸ್ಚರ್ ಹೇಗಿರುತ್ತೆ ಅಂತಂದರೆ, ಈತ ರಾಜಾರೋಷವಾಗಿ ಬರ್ತಾ ಇದ್ದಾನೆ, ಹಿಂದೆ ಆತನ ಅಂಗರಕ್ಷಕರು ನಿಂತಿದ್ದಾರೆ, ಬರ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಪೊಲೀಸರು ತಲೆ ತಗ್ಗಿಸಿಕೊಂಡು ಆತನ ಹಿಂದೆ ಬರ್ತಾ ಇರ್ತಾರೆ. ಅದಾದ ಮೇಲೆ ಈತನನ್ನು ಎಲ್ಲಿಗೆ ಕೊಡಲಾಗತ್ತೆ ತನಿಖೆಗೆ? ಪಶ್ಚಿಮ ಬಂಗಾಳದ CIDಗೆ ತನಿಖೆಯನ್ನು ಒಪ್ಪಿಸಲಾಗತ್ತೆ. ನೋಡಿ ಹೇಗಿದೆ ಅಂದರೆ, ತನ್ನದೇ ಪೊಲೀಸು, ತನ್ನದೇ CID, ತನ್ನದೇ ತನಿಖಾ ದಳಗಳು ಕೇಸನ್ನು ಮುಚ್ಚಿ ಹಾಕಿ ಬಿಡಬಹುದು. ಆರ್ತನಾದ ಯಾರಿದು? ಪಶ್ಚಿಮ ಬಂಗಾಳದ ದಲಿತ ಹೆಣ್ಣುಮಕ್ಕಳದು. ಒಬ್ಬರಲ್ಲ ಇಬ್ಬರಲ್ಲ, 100 ಜನರನ್ನು ಸಾಮೂಹಿಕವಾಗಿ ಮಾನಭಂಗ ಮಾಡಿದಂಥ ಧೂರ್ತ ಈತ ರಾಕ್ಷಸ. ಅಂಥವನಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಒಬ್ಬ ಮಹಿಳಾ ಮುಖ್ಯಮಂತ್ರಿ ಮಾಡ್ತಾರೆ ಅಂದರೆ ಇದಕ್ಕಿಂತ ಅಸಹ್ಯವಾದಂಥ ನಾಚಿಕೆಗೇಡಿನ ವಿಷಯ ಯಾವುದಿರುತ್ತೆ ಹೇಳಿ? ಯಾವಾಗ ಈತನ CID ಕೊಡಲಾಯಿತು ಆವಾಗ ಒಂದು ತೀರ್ಮಾನ ಆಗೋಯಿತು, ಈತನಿಗೆ ರಾಜಾತಿಥ್ಯ ಶುರುವಾಯಿತು. ಯಾವ 55 ದಿವಸ ಈತ ಪರಾರಿಯಾಗಿದ್ದಾನೆ ಅಂತ ಸುಳ್ಳು ಹೇಳ್ತಾ ಇದ್ದಾನೋ ಆಗಲೂ ಕೂಡ ಈತ ಪಂಚತಾರ ವೈಭೋಗಗಳನ್ನು, ವಿಲಾಸಿ ಜೀವನವನ್ನು ಅನುಭವಿಸ್ಕೊಂಡು ಬಂದಿದ್ದಾನೆ. ಕೋರ್ಟು ಈ ರೀತಿ ತಪರಾಕಿ ಹಾಕಿರುವುದರಿಂದಾಗಿ ಬಹಿರಂಗವಾಗಿ ಈತನನ್ನು ತೋರಿಸಲಾಗ್ತಾ ಇದೆ. ಈಗ ಪಶ್ಚಿಮ ಬಂಗಾಳದ ಸರ್ಕಾರ ಮಮತಾ ಬೇಗಂ ಮತ್ತೆ ಈತನಿಗೆ ಕೃಪಾಶೀರ್ವಾದ ಮಾಡ್ತಾ ಇದ್ದಾರೆ. ಅತ್ಯುತ್ತಮವಾದಂಥ ರಾಜವೈಭೋಗದ ಆತಿಥ್ಯವನ್ನು ಕೊಡಲಿದ್ದಾರೆ. ಕೋರ್ಟಿಗೆ ಮೊರೆ ಹೋಗುತ್ತೆ CBI. ಏನಂತ ಹೇಳುತ್ತೆ? ನೋಡಿ ಸ್ವಾಮಿ, ಈತ ನಮ್ಮವ್ರ ಮೇಲೆ, ತನಿಖಾ ದಳಗಳ ಮೇಲೆ ಈತ ದಾಳಿಯನ್ನು ಮಾಡಿದ್ದಾನೆ. ಈತ 100 ಕೋಟಿ ರೂಪಾಯಿಗಳ ಹಗರಣವನ್ನು ಮಾಡಿದ್ದಾನೆ. ಆದ್ದರಿಂದ ಈತನನ್ನು ನಾವು ಕಳೆದ 3 ತಿಂಗಳಿಂದ 2 ತಿಂಗಳಿಂದ ಜಪ್ಪಿಸ್ಕೊಂಡು ಕೂತಿದ್ದೀವಿ. 55 ದಿನಗಳ ಹಿಂದೆ ಈತ ಓಡಿ ಹೋಗಿದ್ದಾನೆ. ಈತ ನೀವು ರಾಜ್ಯದಲ್ಲೇ ಬಿಟ್ಟುಬಿಟ್ರೆ ಆತ ಇನ್ನಷ್ಟು ಇದೇ ರೀತಿಯಾದಂಥ ಎಲ್ಲ ಸಾಕ್ಷ್ಯಾಧಾರಗಳನ್ನ ನಾಶ ಮಾಡುವ ಪ್ರಯತ್ನ ಮಾಡ್ತಾನೆ. ದಯವಿಟ್ಟು ನಮ್ಮ ಮೇಲೆ ಆತ ಎಸಗಿರುವಂಥ ಹಲ್ಲೆ ಮತ್ತು ಈತ ಮಾಡಿರುವಂಥ ಕಾಳಸಂತೆ ವ್ಯಾಪಾರ 100 ಕೋಟಿ ರೂಪಾಯಿ, ಅದರ ತನಿಖೆಗೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೋರ್ಟಿಗೆ ಮೊರೆ ಹೋಗ್ತಾರೆ. ಕೋರ್ಟ್ ಹೇಳುತ್ತೆ, ಎಂಥ ದಿಟ್ಟವಾದಂಥ ತೀರ್ಪನ್ನು ಕೊಡುತ್ತೆ ಕಲ್ಕತ್ತಾ ಹೈಕೋರ್ಟ್ ಅಂತ ನೋಡಿ. ಮಂಗಳವಾರ ಸಂಜೆ 4:15 ಒಳಗಡೆ ಶೇಖ್ ಶಹಜಹಾನನನ್ನು CBI ಸುಪರ್ದಿಗೆ ಕೊಡಬೇಕು, ಅವರು ವಿಚಾರಣೆ ನಡೆಸಲಿಕ್ಕೆ ಅನುವು ಮಾಡಿ ಕೊಡಬೇಕು ಅಂತ ತೀರ್ಪು ಬರುತ್ತೆ. ಅನಿರ್ವಾಹ ಪ್ರಸಂಗದಲ್ಲಿ ಮಮತಾ ಬೇಗಂ ದಾರಿಯೇ ಇಲ್ಲದೆ CBIಗೆ ಆತನನ್ನು ಹಸ್ತಾಂತರ ಮಾಡ್ತಾರೆ. ಅಷ್ಟಕ್ಕೆ ಬಿಡೋದಿಲ್ಲ, ಅಷ್ಟಕ್ಕೆ ವಿಷಯ ಮುಗಿಯೋದಿಲ್ಲ. ಮಮತಾ ಬೇಗಂ ಎಂಥ ಹಠಮಾರಿ ಸ್ವಭಾವದವರು, ಯಾವ ರೀತಿ ರಾಕ್ಷಸರನ್ನ ರಕ್ಷಣೆ ಮಾಡ್ತಾರೆ ಅನ್ನೋದಕ್ಕೆ ಇದರ ಮುಂದಿನ ಅಧ್ಯಾಯವನ್ನು ನೀವು ಕೇಳಬೇಕು. ಅದಾದ ಮೇಲೆ ಇವರು ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ. ಏನಂತ? ನಾವು ತನಿಖೆಯನ್ನು ಮಾಡ್ತಾ ಇದ್ವಿ, ತನಿಖೆಗೆ ಅಡ್ಡಗಾಲಾಗಿ ಕೇಂದ್ರ ತನಿಖಾ ದಳಕ್ಕೆ ಕೊಡಲಿಕ್ಕೆ ಕೋರ್ಟ್ ಆದೇಶ ಮಾಡಿದೆ. ಆದ್ದರಿಂದ ಈ ಆದೇಶವನ್ನು ತಡೆ ಹಿಡಿಯಬೇಕು ಮತ್ತು CIDಗೆ ವಾಪಸ್ ಆತನನ್ನು ಕೊಡಬೇಕು. ಅದೃಷ್ಟವಶಾತ್ ಸುಪ್ರೀಂ ಕೋರ್ಟು ಪ್ರಕರಣವನ್ನು ತಕ್ಷಣಕ್ಕೆ ತೆಗೆದುಕೊಳ್ಳಲಿಕ್ಕೆ ಒಪ್ಪುವುದಿಲ್ಲ. ಅಲ್ಲಿಗೆ ಶೇಖ್ ಶಹಜಹಾನನ್ನು 3rd ಡಿಗ್ರಿ ಟ್ರೀಟ್ಮೆಂಟು ಶುರುವಾಗತ್ತೆ. ಯಾವ ಮೊಘಲರ ಕಾಲದಲ್ಲಿ ಅಕ್ಬರು, ಹುಮಾಯೂನು, ಬಾಬರ್ಗಳು ನಮ್ಮ ಹಿಂದೂ ಹೆಂಗಸರ ಮೇಲೆ ಅತ್ಯಾಚಾರ ಮಾಡ್ತಿದ್ರಲ್ಲ, ಸಂತೆಯಲ್ಲಿ, ಜಾತ್ರೆಯಲ್ಲಿ ಹೋಗಿ, ಮಾರುವೇಷದಲ್ಲಿ ಹೋಗಿ ಹುಡುಗಿಯರನ್ನ ಆಯ್ಕೆ ಮಾಡಿ ತದನಂತರ ತಮ್ಮ ಶಯನಗ್ರಹಕ್ಕೆ ಕರೆಸ್ಕೋತಿದ್ರಲ್ಲ, ಆ ರೀತಿ ಅಟ್ಟಹಾಸವನ್ನು ಮೆರೆದಂಥ ವ್ಯಕ್ತಿ ಈತ. ಈಕೆ ಮಮತಾ ಬೇಗಂ ಮುಂದೆ ಬರುವಂಥ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದಲಾದರೂ ಈಕೆ ಯಾವಾಗ ಈತ ಮನೆ ಮೇಲೆ ಹಲ್ಲೆ ಮಾಡಿದ CBI ಅಧಿಕಾರಿಗಳ ಮೇಲೆ ಅಂತ ಗೊತ್ತಾದ ತಕ್ಷಣ ಆತನ ಮೇಲೆ FIR ಹಾಕಿಸಿದರೆ, ಆತನನ್ನು ಬಂಧಿಸುವ ಕೆಲಸ ಮಾಡಿದರೆ ಇಷ್ಟು ವಿಕೋಪಕ್ಕೆ ಪ್ರಕರಣ ಹೋಗ್ತಿರಲಿಲ್ಲ. ಯಾವಾಗ ಕಲ್ಕತ್ತಾ ಹೈಕೋರ್ಟ್ಗೆ ಹೋಗುತ್ತೋ ಆವಾಗ ಈಕೆ ಎಲ್ಲ ಷಡ್ಯಂತ್ರಗಳು ನಿಷ್ಫಲವಾಗಿ ಬಿಡ್ತವೆ.
ಈಗ ಸುಪ್ರೀಂ ಕೋರ್ಟಿನ ದಿನಾಂಕವನ್ನು ಇವರು ಕಾಯ್ಕೊಂಡು ಕೂತಿರಬೇಕು. ಅಲ್ಲಿವರೆಗೂ CBI EDನವರು ಸುಮ್ಮನೆ ಕೂತಿರೋದಿಲ್ಲ. ಯಾಕೆಂದರೆ 13 ಜನರ ಮೇಲೆ ಹಲ್ಲೆಯಾಗಿದೆ. ಈತನ ಮನೆಗೆ ಹೋಗಿ ಗಂಟೆಗಟ್ಟಲೆ ಕಾದು ಮೊಬೈಲ್ನಲ್ಲಿ ಕರೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಬಾಗಿಲು ಹಾಕ್ಕೊಂಡು ಒಳಗಡೆ ಇದ್ದಂಥ ಶೇಖ್ ಶಹಜಹಾನ್ ತನ್ನ ಗೂಂಡಾಗಳನ್ನು ಕರೆಸಿ ಅವರ ಮೇಲೆ ಹಲ್ಲೆಯನ್ನು ಮಾಡಿಸಿದ್ದಾನೆ. ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಇಂಥ ಕರ್ತವ್ಯಕ್ಕೆ ಚ್ಯುತಿ ತಂದಂಥ ವ್ಯಕ್ತಿಯ ಮೇಲೆ ಕೈಗೊಳ್ಳಬೇಕಾದಂಥ ಎಲ್ಲ ಕ್ರಮಗಳನ್ನು ದಿಟ್ಟತನದಿಂದ ಕೈಗೊಳ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ. ಮಮತಾ ಬೇಗಂ 2024 ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರ ಎದುರಿಗೆ ಸೆಣಸಬೇಕಾದಂಥ ಅನಿವಾರ್ಯತೆ ಇದೆ. ಕಳೆದ ಬಾರಿ 42 ಸೀಟುಗಳಲ್ಲಿ 18 ಸೀಟುಗಳನ್ನು ಭಾರತೀಯ ಜನತಾ ಪಕ್ಷ ಪಡೆದಿತ್ತು. ಅದರ ಹಿಂದೆ 2014ರಲ್ಲಿ ಕೇವಲ 2 ಸೀಟ್ನಲ್ಲಿದ್ದಂಥ ಭಾರತೀಯ ಜನತಾ ಪಕ್ಷ 18ಕ್ಕೆ ಬಂತು. ಈ ಬಾರಿ ಪಶ್ಚಿಮ ಬಂಗಾಳದ ಸ್ಥಿತಿ ಹೇಗಿದೆ ಅಂದರೆ ಪ್ರತಿಯೊಂದು ಪತ್ರಿಕೆ, ಯಾವುದೇ ಪತ್ರಿಕೆ ತೆಗೆದರೂ ಈ ಮಮತಾ ಬೇಗಂನ ಅಟ್ಟಹಾಸ, ಮಮತಾ ಬೇಗಂನ ದೌರ್ಜನ್ಯ, ಮಮತಾ ಬೇಗಂನ ಭ್ರಷ್ಟಾಚಾರ ಯಾವ ರೀತಿ ರಾಚ್ತಾ ಇದೆ ಪತ್ರಿಕೆಗಳಲ್ಲಿ ಅಂದರೆ ಈಕೆಯ ಆಡಳಿತ ವಿರೋಧಿ ಅಲೆ ಈಗಾಗಲೇ ಶುರುವಾಗಿ ಹೋಗಿದೆ. ಆದ್ದರಿಂದ ಈ ಬಾರಿಯ ಫಲಿತಾಂಶ ಸಂಪೂರ್ಣವಾಗಿ ಲೋಕಸಭಾ ಚುನಾವಣೆಯ ಫಲಿತಾಂಶ ಭಿನ್ನವಾಗಿರುತ್ತೆ. ಮತ್ತು ಈ ಶೇಖ್ ಶಹಜಹಾನ್ ಎನ್ನುವಂಥ ಈ ರಾಕ್ಷಸ ಇದನ್ನಲ್ಲ, ಈತ ಯಾವ ಸ್ಥಿತಿಯಲ್ಲಿ ಹೊರಗಡೆ ಬರ್ತಾನೆ, ಮುಂದಿನ ಬಾರಿಯ ಆತನ ಫೋಟೋವನ್ನು ತಮ್ಮೆದುರಿಗೆ ಹಾಕ್ತೀನಿ. ಅದಾದ ಮೇಲೆ ಮಾತಾಡ್ತೀನಿ. ಏಕೆಂದರೆ ಕೇಂದ್ರ ತನಿಖಾ ದಳಗಳ ಮೇಲೆ ನನಗೆ ಇನ್ನಿಲ್ಲದ ನಂಬಿಕೆ ಇದೆ. ಮತ್ತೆ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.